ಓಕೆ, ತರ್ಲೆ ತಮಾಷೆಗಳು ಎಲ್ಲವನ್ನ ಸೈಡ್ಗಿಟ್ಟು ನಾವು ಮಾತಾಡೋದಾದ್ರೆ ಇವತ್ತಿನ ಅದ್ಲು ಬದ್ಲು ರೌಂಡ್ ಅಲ್ಲಿ ಇಲ್ಲಿ ಹೆಣ್ಣು ಗಂಡಾಗೋದು, ಗಂಡು ಹೆಣ್ಣಾಗೋದು, ರೀತಿ ನೀತಿ ವೇಷಭೂಷಣಗಳು ಬದಲಾಗೋದಲ್ಲ. ಇಲ್ಲಿ ಜವಾಬ್ದಾರಿಗಳು ಬದಲಾಗತ್ತೆ, ವಾಸ್ತವಗಳ ಅರಿವಾಗತ್ತೆ. ಅವರನ್ನ ಇವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಇವ್ರನ್ನ ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಪರಿಚಯ ಮಾಡಿಸ್ಕೊಡುತ್ತೆ. ಸೊ ಇಬ್ಬರ ಸಾಮ್ಯತೆ ಹೇಗಿರುತ್ತೆ, ಇಬ್ಬರ ಬಾಂಧವ್ಯಗಳು ಹೇಗಿರುತ್ತೆ, ಇಬ್ಬರ ಭಾವನೆಗಳು ಹೇಗಿರುತ್ತೆ ಅಂತ ಅರ್ಥ ಮಾಡಿಸೋದೇ ಇವತ್ತಿನ ರೌಂಡ್, ಅದಲು ಬದಲು ರೌಂಡ್. ಸೊ ಈ ರೌಂಡ್ಗೆ ಬರ್ತಾ ಇರುವಂತ ಮೊದಲನೇ ಜೋಡಿಯನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಕೋಟೆ ಜೋಡಿ, ಕೋಟೆ ಪ್ರಭಾಕರ್ ಸರ್ ಹಾಗೂ ಅವರ ಶ್ರೀಮತಿ ಮಾಲತಿ ಮೇಡಮ್. ಮಾಲತಿಮಾ ಅಂಡ್ ಕೋಟೆ ಪ್ರಭಾಕರ್ ಸರ್, ಇವತ್ತಿನ ಅದ್ಲು ಬದ್ಲು ರೌಂಡ್ ಕಾರ್ಯಕ್ರಮಕ್ಕೆ ನಿಮ್ಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಮಾಲತಿ ಮೇಡಮ್, ನಿಮ್ಗೆ ರೌಂಡ್ ಅಂತ ಗೊತ್ತಾಯ್ತಿದ್ದಂಗೆ ನೀವ್ ಏನೇನ್ ಪ್ಲಾನ್ ಮಾಡ್ಕೊಂಡ್ರಿ, ಇವ್ರ ಕಡೆಯಿಂದ ಏನೇನ್ ಮಾಡಿಸ್ಬೇಕು ಅನ್ಕೊಂಡ್ರಿ? ನಾನು ಏನೇನ್ ಕೆಲಸ ಮಾಡ್ತೀನೋ ಅದನ್ನೆಲ್ಲ ಮಾಡಿಸ್ಬೇಕು ಅಂತಿದ್ದೆ, ಆದ್ರೆ ಉಲ್ಟಾ ಆಗಿ ಅವರೇ ನನ್ನ ಕೈಲೆಲ್ಲ ಮಾಡಿಸಿದ್ದಾರೆ. ಓಕೆ, ಈ ರೌಂಡ್ ಅಲ್ಲಿ ಇವ್ರು ಹೇಗ್ ಸ್ವಾಪ್ ಆಗಿದ್ರು, ಏನೆಲ್ಲ ಸರ್ಪ್ರೈಸ್ ಗಳಿತ್ತು ಅಂತ ನೋಡೋಣ ಅಲ್ವಾ? ವಿಜಿ ಪ್ಲೀಸ್. ಇದೆ ಸರ್ ನಮ್ಮ ಜೀವನ. ಒಂದು 50 ವರ್ಷದ ಹಿಂದೆ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೆ. ಈಗ ಈ ಜೋಡಿ ನಂಬರ್ 1 ಬಂದಿರೋದಕ್ಕೆ ಉಲ್ಟಾ ಪಲ್ಟಾ ಅಂದ್ಬಿಟ್ಟಿದ್ದಾರೆ. ನಮ್ಗೊಂದೇನೋ ಹೇಳಿದ್ದಾರೆ. ನಾನು 50 ವರ್ಷದಿಂದ ಏನು ಕೆಲಸ ಮಾಡ್ತಾ ಇದ್ದೆ ಅದನ್ನ ನನ್ನ ಹೆಂಡತಿಕೆಯಲ್ಲಿ ಮಾಡ್ಸೋಣ ಅಂದ್ಬಿಟ್ಟಿದ್ದಾನೆ. ಅವ್ರಿಗೊಂದು ಉಲ್ಟಾ ಪಲ್ಟಾ ಟಾಸ್ಕ್ ಕೊಟ್ಟಿರೋದ್ರಿಂದ ನಾನು ಅವ್ರು ವಹಿಸ್ತಾ ಇದ್ದೀನಿ ಇದನ್ನ. ಬನ್ನಿ ನೋಡೋಣ, ನಮ್ಮ ಮಿಸಸ್ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೊದಲೇ ಅನುಭವ ನನಗೆ. ಉಲ್ಟಾ ಪಲ್ಟಾ ರೌಂಡಲ್ಲಿ ಅವ್ರು ಮಾಡೋ ಕೆಲಸನ ನಾನು ಮಾಡಬೇಕಾಗಿರೋದು. ಗೋರಿ, ಇವತ್ತು ನನ್ನ ಹೆಂಡತಿ ಹಾಲು ಕರಿತಾಳಮ್ಮ. ನಾನು ಜೊತೆಗಿರ್ತೀನಿ, ಏನು ತೊಂದರೆ ಕೊಡ್ಬೇಡ. ಫಸ್ಟ್ ಕೆಚ್ಚು ತೊಳ್ಕೊಬೇಕು ಹಿಂಗೆ. ಕೂತ್ಕೋ. ಹೌಮ್ಮ, ನೋಡ್ದ ನಮ್ಮ ಕೆಲ್ಸಗಳು ಎಷ್ಟು ಕಷ್ಟ ಇರ್ತದೆ ಅಂತ. ನೀನು ಒಂದು ಹಸುಗೆ ಈಗ ತೊಂದರೆ ತಗೊಂತಾ ಇದೀಯ. ನಾವು 40 ಹಸುಗಳು ಹಾಲು ಕರಿತಾ ಇದ್ವಿ, ಬೆಳಿಗ್ಗೆ ಸಾಯಂಕಾಲ. ಹಾಲು ಕರೆದಾಯ್ತಾ? ಹಾಲು ಕರೆದಾದ್ಮೇಲೆ ಬಾ. ಏನು ಗೊತ್ತಾಯ್ತು? ಲಾಂಗ್ ಅಲ್ಲ, ಹೌದು, ಬರ್ಕೆ. ಏನಂದ್ರೆ ಹಸುಗಳು ಸಗಣಿ ಹಾಕಿದ ತಕ್ಷಣ ಕ್ಲೀನ್ ಮಾಡೋದು. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾಗಲೇ ಸುಸ್ತಾಗಿ ಹೋಯ್ತಾ? ಕೈ ತೊಳಿತಾ ಇದೆಯಾ? ಇನ್ನು ಹಸುಗಳು ಹಾಡು ತೊಳಿಯೋದು? ಮತ್ತೆ ಬಾ 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 ಬಾ. ಈ ಮನೆಗೆ ಬಂದಾಗ ಎಲ್ಲ ನಂಗೆ ಅದೇ ಜ್ಞಾಪ ಬರೋದು. ಆಗ ಒಂದು 50 ವರ್ಷದ ಹಿಂದೆ ನಮ್ಮ ತಾಯಿ ಜೊತೆ ನಾನು, ನಮ್ಮ ಅಕ್ಕ, ನಮ್ಮ ತಾಯಿ 3 ಸೇರ್ಕೊಂಡು ಬೆಣ್ಣೆ ತರ್ತಾ ಇದ್ವಿ. ಆ ಬೆಣ್ಣೆ ತರ್ತಾ ಇದ್ದಿದ್ದು ಏನು ಅಂದರೆ ಅದರಿಂದ ಜೀವನಕ್ಕೆ ನಂಗೆ ಒಂದು ದಾರಿ ಆಗಿತ್ತು. ಅದು ಇದೇನು ಗೊತ್ತಾ, ಕರುಗೆ ನಿಕ್ಕಲ್ಲಿ ಕುಡಿಸ್ಬೇಕು. ಇದು 1 ಲೀಟರ್ ಕ್ಯಾನ್, ಇದು ಅರ್ಧ ಲೀಟ್ರು. ಇದು ಆ ಕಡೆ ಪಕ್ಕದ ಮನೆಗೆ ಎತ್ಕೊಂಡು ಕೊಟ್ಬಿಟ್ಟು ಒಂದು 250 ರೂಪಾಯಿ ತಂದ್ಬಿಡು.